ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಟ್ರೂ ಲಾಯ್ಸ್ ನ್ಯೂಸ್ ಚಾನೆಲ್. ಇಂಪ್ಯಾಕ್ಟ್ ಬಿಗ್ ಇಂಪ್ಯಾಕ್ಟ್. ನಾವು ಇನ್ಫೋಸಿಸ್ಗೆ ಕೆಎಡಿಬಿ ಕೊಟ್ಟಂತ 53.5 ಎಕರೆ ಆನೇಕಲ್ ಸರ್ಜಾಪುರದ ಲ್ಯಾಂಡ್ ಅನಧಿಕೃತ ವರ್ಗಾವಣೆ ಏನಿದೆ ಇದರ ಬಗ್ಗೆ ಭಾರಿ ದೊಡ್ಡ ಸುದ್ದಿ ಮಾಡಿದ್ದೇವೆ. ಜನರು ಐ ಥಿಂಕ್ ಸಾವಿರಾರು ಜನ ಶೇರ್ ಮಾಡಿದ್ರು, ಕಮೆಂಟ್ ಮಾಡಿದ್ರು ಈ ಅನಧಿಕೃತ ಸೇಲ್ ಬಗ್ಗೆ. ಅಂದ್ರೆ ಕೆಎಡಿಬಿ ಇಂದ ಲ್ಯಾಂಡ್ ಪಡೆದಂತ ಇನ್ಫೋಸಿಸ್ 25 ವರ್ಷಗಳ ಕಾಲ 2000ನೇ ಇಸ್ವಿನಲ್ಲಿ 53.5 ಎಕರೆ ಲ್ಯಾಂಡ್ ಅನ್ನ ಇನ್ಫೋಸಿಸ್ ತನ್ನ ಹೊಸ ಹೊಸ ಇನ್ಫೋಸಿಸ್ ಆಫೀಸ್ಗೆ ಪಡೆದುಕೊಂಡು 25 ವರ್ಷಗಳ ಕಾಲ ಯಾವುದೇ ಅಭಿವೃದ್ಧಿ ಮಾಡದೆ ಹಾಗೆ ಇಟ್ಟು ಈಗ ಅದನ್ನು ಒಬ್ಬ ರಿಯಲ್ ಎಸ್ಟೇಟ್ ಕಂಪನಿಗೆ 250 ಕೋಟಿಗೆ ಮಾರಾಟ ಮಾಡಿರುವಂತ ವಿಚಾರವನ್ನ ಡಿಟೈಲ್ ಎಕ್ಸ್ಪೋಸಿಷನ್ ಮಾಡಿದ್ವಿ. ಈ ಎಕ್ಸ್ಪೋಸಿಷನ್ ನ ಇಂಪ್ಯಾಕ್ಟ್ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಸರ್ಜಾಪುರ ಸಬ್ ರಿಜಿಸ್ಟರ್ನ ಅಮಾನತು ಮಾಡಿ ಜೊತೆಯಲ್ಲಿ ಇನ್ನೂ 4 ಜನ ಸಬ್ ರಿಜಿಸ್ಟರ್ನ ಒಟ್ಟು 5 ಜನ ಸಬ್ ರಿಜಿಸ್ಟರ್ಗಳನ್ನ ಸರ್ಕಾರ ಸಸ್ಪೆಂಡ್ ಮಾಡಿದೆ. ಇಂಪ್ಯಾಕ್ಟ್ ಅಂದ್ರೆ ನಾವು ನಿಮಗೆ ಬರೀ ಸುದ್ದಿಯನ್ನು ಕೊಡೋದಲ್ಲ, ಆ ಸುದ್ದಿ ಕೊಟ್ಟಾಗ ನೀವುಗಳು ಕಮೆಂಟ್ ಮಾಡೋದು, ನೀವುಗಳು ಶೇರ್ ಮಾಡೋದು, ನೀವು ನಿಮ್ಮ ಪ್ರತಿಕ್ರಿಯೆಯನ್ನ ಕಮೆಂಟ್ ಅಲ್ಲಿ ಹಾಕಿದಾಗ ಅದು ಸರ್ಕಾರದ ಮೇಲೆ ದೊಡ್ಡ ಮಟ್ಟದ, ನಾವ್ ಯಾತಕ್ಕೆ ಪದೇ ನಿಮ್ಗೆ ಹೇಳ್ತೀವಿ, ಇದು ನಮ್ಮ ಮಾಧ್ಯಮವಲ್ಲ, ಇದು ನಿಮ್ಮ ಮಾಧ್ಯಮ, ಇದು ಜನರ ಒಂದು 7 ಕೋಟಿ ಜನರ ಒಂದು ಧ್ವನಿ ಅಂತ ಹೇಳುತ್ತಾ ಇನ್ಫೋಸಿಸ್ ಸಂಸ್ಥೆಯ ಇನ್ಫೋಸಿಸ್ ಸಂಸ್ಥೆಗೆ ಕೊಟ್ಟಂತ ಕೆಎಡಿಬಿ ಕೊಟ್ಟಂತ 53.5 ಎಕರೆ ಅನ್ನೋ ಜಮೀನ್ ಏನಿದೆ ಅದನ್ನ ಒಬ್ಬ ಬಿಲ್ಡರ್ಗೆ ಮಾರಾಟ ಮಾಡೋದನ್ನ ಒಂದು ಇಂಪ್ಯಾಕ್ಟ್ ಸ್ಟೋರಿನ ಮಾಡಿದ್ವಿ. ವಿ ಆಸ್ಕ್ ದ ಗವರ್ಮೆಂಟ್, ಯಾಕೆ ಅವ್ರ ಮೇಲೆ ಕ್ರಮ ಆಗಿಲ್ಲ, ಯಾಕೆ ಹೇಗೆ ಒಬ್ಬ ಸಬ್ ರಿಜಿಸ್ಟರ್ ಹೇಗೆ ವರ್ಗಾವಣೆ ಮಾಡ್ತಾನೆ. ಬೆಂಗಳೂರಲ್ಲಿ ಸಬ್ ರಿಜಿಸ್ಟರ್ಗಳು ಕೋಟಿ ಲಂಚ ಕೊಟ್ಟು ಈಗ ಸಬ್ ರಿಜಿಸ್ಟರ್ ಪೋಸ್ಟ್ಗಳನ್ನ ಕೊಂಡ್ಕೊಂತಾರೆ. ಯಾಕೆ ಅಂತಂದ್ರೆ ಒಂದು ತಿಂಗಳಿಗೆ ಬಿಟಿವಿ ಒಮ್ಮೆ ಹೇಳಿತ್ತು, ಯಲಹಂಕದ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಪ್ರತಿ ತಿಂಗಳು ಒಬ್ಬ ಸಬ್ ರಿಜಿಸ್ಟರ್ಗೆ 25 ಕೋಟಿಗಿಂತ ಹೆಚ್ಚು ಹಣ ಲಂಚದ ರೂಪದಲ್ಲಿ ಕರೆಕ್ಟ್ ಆಗುತ್ತೆ ಅಂತ. ಒಂದು ಯಲಹಂಕ ಸಬ್ ರಿಜಿಸ್ಟರ್ 25 ಕೋಟಿ ಅಂತಂದ್ರೆ ಸರ್ಜಾಪುರದಲ್ಲಿ ಕಾವೇರಿ 2.0ದಲ್ಲಿ ರೆಕಾರ್ಡೇ ಇಲ್ಲದಂತ ಸೇಲಬಲ್ ರೆಕಾರ್ಡೇ ಇಲ್ಲದಂತ ಒಂದು ಸಬ್ ಟೈಟಲ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ಸೇಲ್ ಮಾಡಕ್ಕೆ ಅನುಮೋದನೆ ಕೊಟ್ಟಂತ ಅಲ್ಲಿನ ಸರ್ಜಾಪುರ ಸಬ್ ರಿಜಿಸ್ಟರ್ ರವಿ ಗೌಡ ಅಂತೆ. ಅವರನ್ನ ಜೊತೆನಲ್ಲಿ ಇನ್ನೂ 5 ಜನರನ್ನ ಸರ್ಕಾರ ಸಸ್ಪೆಂಡ್ ಮಾಡಿ ಆದೇಶ ಮಾಡಿದೆ. ಅಂದ್ರೆ ರೈತರ ಜಮೀನುಗಳನ್ನ ದೊಡ್ಡ ನಾವು ಫ್ಯಾಕ್ಟರಿಗಳನ್ನ ಆಗ್ತೀವಿ ಅಂತ ಹೇಳಿ ಕೆಎಡಿಬಿ ಮುಖಾಂತರ ತೆಗೆದುಕೊಳ್ಳುವಂತ ಸಾಕಷ್ಟು ಬಂಡವಾಳಶಾಹಿಗಳು ಹಿಂದೆ ನಾವು ನೋಡಿದ್ವಿ. ದಾಬಾಸ್ಪೇಟೆನಲ್ಲಿ ಸುವರ್ಣ ರಾಜು ಚಂದ್ರಶೇಖರ್ ಮಾವನ ಬಿಪಿಎಲ್ ಇಂಡಿಯಾ ಲಿಮಿಟೆಡ್ 149 ಎಕರೆ ಜಾಗವನ್ನ ನೆಲಮಂಗಲ ದಾಬಾಸ್ಪೇಟೆಯಲ್ಲಿ ಪಡ್ಕೊಂಡು ಅದನ್ನ ಮಾರುತಿ ಉದ್ಯೋಗ ಮತ್ತೆ ಬೇರೆಯವರಿಗೆ 20 ವರ್ಷಗಳ ನಂತರ ಮಾರಾಟ ಮಾಡುತ್ತೆ. ಅದೇ ರೀತಿ ಕೆಎಡಿಬಿಯ ಮತ್ತೊಂದು ಪ್ರಕರಣ ಅಂದ್ರೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಪತ್ನಿ ಸುಧಾಮೂರ್ತಿ ಮತ್ತೆ ಇನ್ಫೋಸಿಸ್ ಫೌಂಡರ್ಗಳು ಅತಿ ಹೆಚ್ಚಿನ ಶೇರ್ ಹೋಲ್ಡರ್ ಆಗಿರುವಂತಹ ಇನ್ಫೋಸಿಸ್ ಅಲ್ಲಿ ಇವತ್ತು ಈ ಒಂದು ಲ್ಯಾಂಡ್ ಟ್ರಾನ್ಸ್ಫರ್ ಏನಿದೆ ಸಾಕಷ್ಟು ಮಟ್ಟಕ್ಕೆ ಜನಾಕ್ರೋಶವನ್ನ ಎಬ್ಬಿಸಿದೆ. ಸಾವಿರಾರು ಕೋಟಿ ಒಡೆಯರಾಗಿರುವಂತಹ ಇನ್ಫೋಸಿಸ್ ಅವರಿಗೆ ಈ ಒಂದು ಸರ್ಕಾರದ ಜಮೀನನ್ನ ವಾಪಸ್ ಕೊಡಬೇಕಾಗಿತ್ತು, ಇಲ್ಲ ಅದರಲ್ಲಿ ಕೊಟ್ಟಂತ ಕೆಲಸಕ್ಕೆ ಉಪಯೋಗಿಸಬೇಕಾಗಿತ್ತು. ಎರಡೂ ಮಾಡದೆ ಅದನ್ನ ಒಬ್ಬ ಬಿಲ್ಡರ್ಗೆ ಅಥವಾ ಒಬ್ಬ ರಿಯಲ್ ಎಸ್ಟೇಟ್ ಬಿಲ್ಡರ್ಗೆ ಮಾರಾಟ ಮಾಡಿರೋದು ಸಾಕಷ್ಟು ಕೂಗು ಮತ್ತೆ ಸಾಕಷ್ಟು ಐ ಥಿಂಕ್ ಕ್ರಿಟಿಸಿಸಮ್ ಅನ್ನ ಅಟ್ರಾಕ್ಟ್ ಮಾಡಿತ್ತು. ನಾವು ಹಿಂದೆ ಮುಂದೆ ನೋಡದೆ ಅದನ್ನ ನಮ್ಮ ಟ್ರೂ ಲೈಫ್ ಮಾಧ್ಯಮ ಎಕ್ಸ್ಪೋಸ್ ಮಾಡಿತ್ತು. ಟ್ರೂ ಲೈಫ್ ನ್ಯೂಸಿನ ಇಂಪ್ಯಾಕ್ಟ್ ಈಗ 5 ಜನ ಸಬ್ ರಿಜಿಸ್ಟರ್ಗಳ ತಲೆದಂಡ ಸಸ್ಪೆಂಡ್ ಆಗಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿದೆ ಅಂತ ಸರ್ಕಾರ ಆದೇಶ ಮಾಡಿದೆ. ನಿಮ್ಮ ಸಹಕಾರ, ನಿಮ್ಮ ಶೇರಿಂಗು, ನಿಮ್ಮ ಕಮೆಂಟ್ಗಳು ಸರ್ಕಾರವನ್ನ ನಿದ್ದೆ ಮಾಡ್ತಾರೋ ಸರ್ಕಾರನ ಎಬ್ಬಿಸಬಹುದು. ನೀವು ಮಾಡಬೇಕಾದ್ರೆ ಒಂದೇ ಒಂದು ಕೆಲಸ ಅಂತಂದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅದು ನಾವು ತಪ್ಪಾಗಿದ್ರು ಪರವಾಗಿಲ್ಲ ಅಥವಾ ನಮ್ಮ ಬಗ್ಗೆ ಕ್ರಿಟಿಸಮ್ ಇದ್ರೂ ಕೂಡ ನಾವೇನು ಸಮಸ್ಯೆ ಇಲ್ಲ. ವಿ ಆಲ್ವೇಸ್ ವೆಲ್ಕಮ್. ನಾವು ಯಾವುದೇ ಕಾರಣಕ್ಕೂ ಕಮೆಂಟ್ ಬಾಕ್ಸ್ ಗಳನ್ನ ಆಫ್ ಮಾಡಿ ನಾವು ಯಾವತ್ತೂ ನ್ಯೂಸ್ ಗಳನ್ನ ಓಡಿಸೋದಿಲ್ಲ ಅಂತ ಹೇಳುತ್ತಾ ಟ್ರೂ ಲೈಫ್ ನ್ಯೂಸ್ ಇಂಪ್ಯಾಕ್ಟ್ 5 ಜನ ಸಬ್ ರಿಜಿಸ್ಟರ್ಗಳು ಸಸ್ಪೆಂಡ್ ಆಗಿ ಮನೆಗೆ, ಎಸ್ಪೆಷಲಿ ಸರ್ಜಾಪುರ ಸಬ್ ರಿಜಿಸ್ಟರ್ ಯಾರು ಇನ್ಫೋಸಿಸ್ ಜಮೀನನ್ನ ಅಕ್ರಮವಾಗಿ ವರ್ಗಾವಣೆಗೆ ಸಹಾಯ ಮಾಡಿದ್ನೋ ಆತನನ್ನು ಸಹ ರವಿ ಗೌಡ ಅಂತೆ
ಸಬ್ ರಿಜಿಸ್ಟರ್ ಸರ್ಜಾಪುರ ಟ್ರಾನ್ಸ್ಫರ್ ಆಗಿದೆ. ಇದು ನಿಮ್ಮ ನ್ಯೂಸ್, ಇದು ನಿಮಗೋಸ್ಕರ, ನಿಮಗಾಗಿ ಅಂತ ಹೇಳುತ್ತಾ ನಾನು ನಿಮ್ಮ ಅದಕ್ಕೆ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಇಂಪ್ಯಾಕ್ಟ್ ಕಣಕಣದಲ್ಲೂ ಕನ್ನಡ.